ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘ ಬಾಗಲಕೋಟೆ ತಾಲೂಕು ಸಮಿತಿ ಮುಧೋಳ ವತಿಯಿಂದ ತಾಲೂಕು ಮಟ್ಟದ ಸಭೆ ಸ್ಥಳ ಶೈಸಾಬಾ ದರ್ಗಾ ದಿನಾಂಕ 7/4/2026 ರಂದು ಮಾಡಲಾಯಿತು. ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹೊರಗುತ್ತಿಗೆ ನೌಕರರ ಸಭೆಯ ಅಧ್ಯಕ್ಷತೆಯನ್ನು ಹುಲಗಪ್ಪ ಚಲವಾದಿ, ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ತಾಲೂಕು ಪದಾಧಿಕಾರಿಗಳು ಮತ್ತು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಭಾಗವಹಿಸಿದರು. ಸಭೆಯಲ್ಲಿ ಜಿಲ್ಲಾ ಮಟ್ಟ ಹೋರಾಟ ಮತ್ತು ವಿವಿಧ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಡಿವಿ ನ್ಯೂಸ್ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಬಾಗಲಕೋಟೆ ಹಾಗೂ ಮುಧೋಳ ತಾಲೂಕು ಸಮಿತಿ ವತಿಯಿಂದ ಇವತ್ತು ತಾಲೂಕು ಮಟ್ಟ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಇವತ್ತಿನ ಈ ಒಂದು ತಾಲೂಕು ಮಟ್ಟ ಸಭೆಯ ಉದ್ದೇಶ ಏನಂದರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, BCM ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಅನೇಕ 15-20 ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿರ್ತಕ್ಕಂಥ ನೌಕರರು ಇವತ್ತು ಪತ್ರಿಕೆಯಲ್ಲಿ ಏನು 10-15 ವರ್ಷ ಕೆಲಸ ಮಾಡಿದವನು ತೆಗೆದುಹಾಕಬೇಕಂತ ಏನು ಸುಳ್ಳು ಪತ್ರಿಕೆಗಳನ್ನು ಈಗಾಗಲೇ ಜಾಹೀರಾತಾಗಿದೆ. ಅದರ ಒಂದು ವಿರುದ್ಧವಾಗಿ ನಾವು ಈ ಅಂಬೇಡ್ಕರ್ ಜಯಂತಿ ಆದಮೇಲೆ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೋಬೇಕಂತೇಳಿ ಇವತ್ತು ಈ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಇದರ ಒಂದು ಉದ್ದೇಶ ಏನಪ್ಪ ಅಂದರೆ, ನಾವು ಈ 1 ವರ್ಷ ಹಿಂದೆ ನಾವೆಲ್ಲ ಈ ಏಜೆನ್ಸಿಯನ್ನು ರದ್ದು ಮಾಡಿ ಬೀದರಲ್ಲಿರ್ತಕ್ಕಂಥ ಸೊಸೈಟಿಯ ಮುಖಾಂತರ ನಮಗೆ ವೇತನ ಕೊಡ್ಬೇಕಂತೇಳಿ ನಾವು ಅಹೋರಾತ್ರಿ ಪ್ರತಿಭಟನೆ ಮಾಡಿದಾಗ ಅಲ್ಲಿ ಎಲ್ಲ ತಾಲೂಕು ಅಧಿಕಾರಿಗಳಿಗೆ ನಮಗೆ 1100 ರೂಪಾಯಿಯನ್ನೇನು ತೊಗೊಂಡ ಕಾರ್ಮಿಕ ಇಲಾಖೆ ಕಟ್ತದೆ ಅಂತ ಹೇಳಿದ್ದಾರೆ. ಯಾವ ತಾಲೂಕದವರು ಕಟ್ಟಿದ್ದಾರೆ ಅದರ ಸಂಪೂರ್ಣ ಮಾಹಿತಿ ಬೇಕು ಮತ್ತು ನಮಗೆ ಆ ಏಜೆನ್ಸಿ ಕೂಡಲೇ ರದ್ದಾಗಬೇಕು ಮತ್ತು ಆ ಸೊಸೈಟಿ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಕೂಡ ಪ್ರಾರಂಭ ಮಾಡಬೇಕಂತೇಳಿ ಮತ್ತೆ ನಾವು ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದಾಗ ಬಿಡಿಸೋದು ಮತ್ತು ಹೆಚ್ಚಾದ ತಗೊಳ್ಳುವಂಥ ಸಿಸ್ಟಮ್ ಈ ಸಮಾಜ ಕಲ್ಯಾಣದಲ್ಲಿ ಕೆಲವು ತಾಲೂಕಲ್ಲಿದೆ ಮತ್ತು ಕೆಲವು ತಾಲೂಕಲ್ಲಿ ಇದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಕೆಲವು ತಾಲೂಕಲ್ಲಿ ತೆಗಿತಾ ಇದ್ದಾರೆ. ಎಲ್ಲ ತಾಲೂಕಲ್ಲಿ ಕೂಡ ವಿದ್ಯಾರ್ಥಿ ಸಂಖ್ಯೆ ಕಡಿಮೆ ಆದರೂ ಕೂಡ ನಮಗೆ ಕೆಲಸ ಕೊಡೋಕೆ ಸೂಟಿಯಲ್ಲಿ ನಾವು ಎಲ್ಲಿ ಹೋಗ್ಬೇಕಂತಕ್ಕಂಥ ಒಂದು ಗೋಳನ್ನು ಇವತ್ತು ನಮ್ಮ ಸಿಬ್ಬಂದಿಗಳನ್ನು ತೊಡ್ಕೊಂಡಿದ್ದಾರೆ. ಅದನ್ನು DC ಗಮನಕ್ಕೆ ತಂದು ಮೇಲೆ ಸರ್ಕಾರ ಗಮನಕ್ಕೆ ಕೂಡ ಹೋಗಬೇಕು. ನಮಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಬಂದ್ ಆಗೋರಿಗೆ ಕೂಡ ನಮ್ಗೆ ಕೆಲಸ ಕೊಡಬೇಕಂತೇಳಿ ಇವತ್ತು ಈ ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ. ಅದಕ್ಕೆ ಇಲ್ಲಿಯ ಜಿಲ್ಲಾಡಳಿತಕ್ಕೆ ಈ ಮಾಧ್ಯಮ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ನಮ್ಮೆಲ್ಲ ಬೇಡಿಕೆ ಬಗ್ಗೆ ಈಡೇರುವರೆಗೂ ಕೂಡ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದ ಮೂಲಕ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಹುಲಗಪ್ಪ ಚಲವಾದಿ, ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ.